Good morning, children. A pleasant welcome to today's class. Dear children, in the last class, we have discussed about representation of real numbers on the number line, and also we solved two problems from the exercise 1.4. And also we discussed about operations on rational numbers and irrational numbers. In today's class, let's continue the further topics of the lesson number system. In today's class, let's discuss about the identities related to square roots. ಸೊ ಮಕ್ಕಳ ನಾವು ಇಂದಿನ ತರಗತಿಯಲ್ಲಿ ರಿಯಲ್ ನಂಬರ್ಸ್ನ ನಂಬರ್ ಲೈನ್ ಮೇಲೆ ಹೇಗೆ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ವಿ. ಹಾಗೆ ರ್ಯಾಷನಲ್ ನಂಬರ್ಸ್ ಇರ್ಯಾಷನಲ್ ನಂಬರ್ ಮೇಲೆ ಇರೋ ಆಪ್ರೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಆಗಿರ್ಬೋದು, ಅಸೋಸಿಯೇಟಿವ್ ಪ್ರಾಪರ್ಟಿ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯಾವ ರೀತಿ ಹೋಲ್ಸ್ ಗುಡ್ ಆಗುತ್ತೆ, ಎಲ್ಲಿ ಯಾವ ಒಂದು ಆಪ್ರೇಷನಲ್ಲಿ ಹೋಲ್ಸ್ ಗುಡ್ ಆಗೋದಿಲ್ಲ ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ವಿ. ಸೊ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಐಡೆಂಟಿಟೀಸ್ ರಿಲೇಟೆಡ್ ಟು ಸ್ಕ್ವೇರ್ ರೂಟ್ಸ್. ಸೊ ಹಾಗಾದರೆ ಐಡೆಂಟಿಟೀಸ್ ರಿಲೇಟೆಡ್ ಟು ಸ್ಕ್ವೇರ್ ರೂಟ್ಸ್ ಅದ್ರ ಬಗ್ಗೆ ನಾವು ಕಲ್ತ್ಕೊಳ್ತಾ ಹೋಗೋಣ. ಸೊ ಲೆಟ್ ಎ ಆ್ಯಂಡ್ ಬಿ ದ ಟೂ ಪಾಸಿಟಿವ್ ರಿಯಲ್ ನಂಬರ್ಸ್ ದ್ಯಾನ್. ಇಲ್ಲಿ ಎ ಮತ್ತು ಬಿನ ಎರಡು ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ನಾವು ತಗೊಳ್ಳೋಣ. ಸೊ ರೂಟ್ ಆಫ್ ಎ ಇಂಟು ಬಿ ದಟ್ಸ್ ಈಸ್ ಈಕ್ವಲ್ಸ್ ಟು ರೂಟ್ ಎ ಇಂಟು ರೂಟ್ ಬಿ. ನೋಡಿ, ಇಲ್ಲಿ ಎ ಆ್ಯಂಡ್ ಬಿ ಅನ್ನೋದು ಎರಡು ರಿಯಲ್ ನಂಬರ್. ಸೊ ಎರಡೂ ರಿಯಲ್ ನಂಬರ್ಗೂ ಒಂದೇ ರೂಟ್ ಇದೆ. ಸೊ ಅವಾಗ ನಾವೇನು ಮಾಡ್ಬೋದು, ಆ ರೂಟನ್ನು ಎರಡು ನಂಬರ್ಗೂ ಸಪ್ರೇಟ್ ಮಾಡ್ಕೋಬೋದಲ್ವಾ? ಸೊ ರೂಟ್ ಆಫ್ ಎ ಇಂಟು ಬಿ ಅನ್ನೋದು ಏನಕ್ಕೆ ಸಮ ಆಗುತ್ತೆ? ರೂಟ್ ಎ ಇಂಟು ರೂಟ್ ಬಿಗೆ ಸಮ ಆಗುತ್ತೆ. ರೂಟ್ ಎ ಇಂಟು ರೂಟ್ ಬಿ ದಟ್ಸ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಇಂಟು ಬಿ. ಸೊ ಸಿಮಿಲರ್ಲಿ ಅದೇ ರೀತಿ ನೋಡಿ, ರೂಟ್ ಆಫ್ ಎ ಡಿವೈಡೆಡ್ ಬೈ ಬಿ. ನೋಡಿ, ಇಲ್ಲಿ ಎ ಬೈ ಬಿ ಅನ್ನೋದು ಇಲ್ಲಿದೆ ನಿಮಗೆ ಒಳಗಡೆ. ಸೊ ರೂಟ್ ಆಫ್ ಎ ಬೈ ಬಿ, ಆ ಎರಡೂ ಒಂದು ಫ್ರ್ಯಾಕ್ಷನಿಗೆ ಏನಿದೆ ಒಂದೇ ರೂಟ್ ಇದೆ. ಸೊ ಇದನ್ನು ನಾವು ಈಗ ಈ ರೀತಿಯಾಗಿ ಬರ್ಕೋಬೋದಲ್ವಾ? ರೂಟ್ ಆಫ್ ಎ ಬೈ ಬಿ ಅನ್ನೋದು ಏನಕ್ಕೆ ಸಮ ಆಗುತ್ತೆ ಮಕ್ಕಳ? ರೂಟ್ ಎ ಬೈ ರೂಟ್ ಬಿ. ರಿಮೆಂಬರ್, ರೂಟ್ ಆಫ್ ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ರೂಟ್ ಎ ಇಂಟು ರೂಟ್ ಬಿ. ರೂಟ್ ಆಫ್ ಎ ಬೈ ಬಿ ಈಸ್ ಈಕ್ವಲ್ಸ್ ಟು ರೂಟ್ ಎ ಬೈ ರೂಟ್ ಬಿ. ಸೊ ಥರ್ಡ್ ಒನ್, ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ಈಸ್ ಈಕ್ವಲ್ಸ್ ಟು. ನೋಡಿ, ಇದು ಯಾವ ಫಾರ್ಮಲ್ಲಿದೆ ನಮಗೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ. ಸೊ ಇದನ್ನು ನಾವು 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ವಿ ಅಲ್ವಾ, ಐಡೆಂಟಿಟಿ. ಸೊ ಇದು ಯಾವ ಫಾರ್ಮಲ್ಲಿದೆ? ಎ ಪ್ಲಸ್ ಬಿ. ಇದು ಯಾವ ಫಾರ್ಮಲ್ಲಿದೆ? ಎ ಮೈನಸ್ ಬಿ. ಆ್ಯಸ್ ವಿ ನೋ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ವಾಟ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ವಾಟ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ಸಲ್ಲಿ ಏನಿದೆ? ರೂಟ್ ಎ ಇದೆ. ಸೊ ಎ ಸ್ಕ್ವೇರ್, ಎ ಪ್ಲಸ್ಸಲ್ಲಿ ರೂಟ್ ಎ ಇದೆ. ಎ ಸ್ಕ್ವೇರ್ ಅಂದರೆ ರೂಟ್ ಎ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಿ ಪ್ಲಸ್ಸಲ್ಲಿ ಏನಿದೆ? ರೂಟ್ ಬಿ ಹೋಲ್ ಸ್ಕ್ವೇರ್. ಸೊ ರೂಟ್ ಎ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ, ಎ ಉಳಿಯುತ್ತೆ. ರೂಟ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಆ್ಯಂಡ್ ರೂಟ್ ಗೆಟ್ಸ್ ಕ್ಯಾನ್ಸಲ್, ಇಲ್ಲೇನು ಉಳಿಯುತ್ತೆ? ಬಿ ಉಳಿಯುತ್ತೆ. ಸೊ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ದಟ್ಸ್ ಈಸ್ ಈಕ್ವಲ್ಸ್ ಟು ವಾಟ್? ಎ ಮೈನಸ್ ಬಿ. ಇದನ್ನು ನೀವು ಕಲ್ತ್ಕೊಳ್ಬೇಕು. ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ. ಕ್ಲಿಯರ್? ಸೊ ನೆಕ್ಸ್ಟ್, ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದು ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಐಡೆಂಟಿಟಿ ಫಾರ್ಮಲ್ಲೇ ಇದೆ. ಆದರೆ ಇಲ್ಲಿ ಬಿಗೆ ಮಾತ್ರ ರೂಟ್ ಇದೆ, ಎಗೆ ರೂಟ್ ಇಲ್ಲ. ಓಕೆ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಪ್ಲಸ್ಸಲ್ಲಿ ಏನಿದೆ? ಏನೇ ಇದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಪ್ಲಸ್ಸಲ್ಲಿ ಏನಿದೆ ನೋಡಿ? ರೂಟ್ ಬಿ ಇದೆ. ಸೊ ರೂಟ್ ಬಿ ಹೋಲ್ ಸ್ಕ್ವೇರ್. ಸೊ ದಟ್ಸ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಮೈನಸ್ ಬಿ ಉಳಿಯುತ್ತೆ. ಸೊ ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ. ಕ್ಲಿಯರ್? ಸೊ ಇಲ್ಲಿ ಎರಡಕ್ಕೂ ರೂಟ್ ಬಂದಾಗ ಇಲ್ಲೇನಾಗುತ್ತೆ? ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಎ ಮೈನಸ್ ಬಿ ಉಳಿತು. ಇಲ್ಲಿ ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ, ಇಲ್ಲಿ ಎಗೆ ರೂಟ್ ಇಲ್ಲ, ಬಿಗೆ ಮಾತ್ರ ರೂಟ್ ಇದೆ. ಆಗ ಏನು ಉಳಿಯುತ್ತೆ ಮಕ್ಕಳ? ಎ ಸ್ಕ್ವೇರ್ ಮೈನಸ್ ಬಿ ಬರುತ್ತೆ. ನೆಕ್ಸ್ಟ್, ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಟಿ. ನೋಡಿ, ಇದು ಇಲ್ಲಿ ಎರಡೂ ನಮಗೆ ಏನಿದೆ? ಬೈನಾಮಿಯಲಲ್ಲಿ ಬೇರೆ ಬೇರೆ ಟರ್ಮ್ ಇದೆ. ಇಲ್ಲಿ ರೂಟ್ ಎ, ರೂಟ್ ಬಿ, ರೂಟ್ ಸಿ, ರೂಟ್ ಟಿ ಎಲ್ಲವೂ ಡಿಫ್ರೆಂಟ್ ಇದೆ, ಹೌದಾ? ಆದರೆ ಇಲ್ಲಿ ನೀವು ನೋಡಿ, ರೂಟ್ ಎ ಪ್ಲಸ್ ರೂಟ್ ಬಿ, ರೂಟ್ ಸಿ ಪ್ಲಸ್ ರೂಟ್ ಟಿ ಅನ್ನೋದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿಲ್ಲ. ಸೊ ಇಲ್ಲಿ ನೋಡಿ, ಯಾವಾಗ ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಯಾವಾಗಿದೆ ಅಂತ ಹೇಳ್ತೀವಿ ಅಂದರೆ,
ಫಸ್ಟ್ ಟರ್ಮು ಸೇಮ್ ಇರಬೇಕು, ಸೆಕೆಂಡ್ ಟರ್ಮ್ ಸೇಮ್ ಇರಬೇಕು, ಒಂದು ಕಡೆ ಪ್ಲಸ್ಸು ಒಂದು ಕಡೆ ಮೈನಸ್ ಇರಬೇಕು. ಅದರಲ್ಲಿ ಫಸ್ಟ್ ಟರ್ಮ್ ಸೇಮ್ ಇಲ್ಲ, ಸೆಕೆಂಡ್ ಟರ್ಮ್ ಕೂಡ ಸೇಮ್ ಇಲ್ಲ. ಸೊ ಈಗ ಇದನ್ನು ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಬೈನಾಮಿಯಲ್ ಟು ಬೈನಾಮಿಯಲ್. ಸೊ ನಿಮಗೆ ಹೇಳ್ಕೊಟ್ಟಿದ್ದೆ ನಾನು. ಸೊ ಸೆಕೆಂಡ್ ಹೌಸಲ್ಲಿ ಏನಿದೆಯಲ್ಲ ಈ ಒಂದು ಟರ್ಮ್ಸ್ ಇದನ್ನು ಹಾಗೆ ಇಟ್ಕೋಬೇಕು. ಸೊ ಈಗ ಫಸ್ಟ್ ಹೌಸಲ್ಲಿ ಅಂದರೆ ಈ ರೂಟ್ ಎನ ಏನು ಮಾಡಬೇಕು, ಈ ಎರಡು ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ರೂಟ್ ಎ ಇಂಟು ರೂಟ್ ಸಿ, ರೂಟ್ ಎ ಸಿ ನೋಡಿ, ರೂಟ್ ಎ ಇಂಟು ರೂಟ್ ಸಿ ಇಲ್ಲೇ ನಾವು ಕಲ್ತ್ಕೊಂಡ್ವಿ. ಸೊ ಎರಡಕ್ಕೂ ರೂಟ್ ಇದೆ, ನಾವು ಅದನ್ನು ಏನು ಮಾಡ್ಬೋದು, ರೂಟ್ ಎ ಸಿ ಅಂತ ನಾವು ಸಪ್ರೇಟಾಗಿರೋದನ್ನ ನಾವು ಒಟ್ಟಿಗೆ ಬರ್ಕೋಬೋದಲ್ವ, ಒಟ್ಟಿಗೆ ರೂಟ್ ಹಾಕ್ಬೋದಲ್ವ. ಇಲ್ಲಿ ನೋಡಿ, ರೂಟ್ ಎ ಇಂಟು ರೂಟ್ ಸಿ, ರೂಟ್ ಎ ಸಿ. ಇಲ್ಲಿ ರೂಟ್ ಎರಡಕ್ಕೂ ಸಪ್ರೇಟ್ ಇದು, ಎರಡೂ ಇದಕ್ಕೂ ನಾನು ಟರ್ಮ್ಗೆ ಏನು ಮಾಡಿದೆ, ಒಂದೇ ರೂಟ್ ಹಾಕ್ತೆ. ಸೊ ರೂಟ್ ಎ ಇಂಟು ರೂಟ್ ಸಿ, ದಟ್ ಈಸ್ ರೂಟ್ ಎ ಸಿ. ನೆಕ್ಸ್ಟ್ ಅದೇ ರೀತಿ ರೂಟ್ ಎ ಇಂಟು ರೂಟ್ ಡಿ, ರೂಟ್ ಎ ಡಿ ಪ್ಲಸ್ ನೆಕ್ಸ್ಟ್ ಈಗ ರೂಟ್ ಬಿ, ಈ ಎರಡು ಒಂದು ರೂಟ್ ಸಿ ಮತ್ತು ರೂಟ್ ಡಿ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ರೂಟ್ ಬಿ ಇಂಟು ರೂಟ್ ಸಿ, ರೂಟ್ ಬಿ ಸಿ ಪ್ಲಸ್ ರೂಟ್ ಬಿ ಇಂಟು ರೂಟ್ ಡಿ, ರೂಟ್ ಬಿ ಡಿ. ಸೊ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ ಇಸ್ ಈಕ್ವಲ್ಸ್ ಟು ರೂಟ್ ಎ ಸಿ ಪ್ಲಸ್ ರೂಟ್ ಎ ಡಿ ಪ್ಲಸ್ ರೂಟ್ ಬಿ ಸಿ ಪ್ಲಸ್ ರೂಟ್ ಬಿ ಡಿ. ನೆಕ್ಸ್ಟ್ 6 ರೂಟ್ ಎ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್. ಇದು ಯಾವ ಫಾರ್ಮಲ್ಲಿದೆ ಮಕ್ಕಳ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಇದು ಯಾವ ಫಾರ್ಮಲ್ಲಿದೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಆ್ಯಸ್ ವಿ ನೋ ದ ಐಡೆಂಟಿಟಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಮಕ್ಕಳ? ಸೊ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ಸಲ್ಲಿ ಏನಿದೆ ಅಬ್ಸರ್ವ್ ಮಾಡಿ, ಎ ಪ್ಲಸ್ಸಲ್ಲಿ ರೂಟ್ ಎ ಇದೆ, ಹಾಗಾಗಿ ರೂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ 2 ಹಾಗೆ ಬರೆದಿದ್ದೀವಿ. ಎ ಪ್ಲಸ್ಸಲ್ಲಿ ಏನಿದೆ, ರೂಟ್ ಎ ಇದೆ, ರೂಟ್ ಎ ಇಂಟು ಬಿ ಪ್ಲಸ್ಸಲ್ಲಿ ಏನಿದೆ, ರೂಟ್ ಬಿ ಇದೆ, ರೂಟ್ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಬಿ ಪ್ಲಸ್ಸಲ್ಲಿ ಏನಿದೆ, ರೂಟ್ ಬಿ ಇದೆ, ರೂಟ್ ಬಿ ಹೋಲ್ ಸ್ಕ್ವೇರ್. ಓಕೆ, ಸೊ ರೂಟ್ ಎ ಸ್ಕ್ವೇರಲ್ಲಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು? ರೂಟ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಎ ಪ್ಲಸ್ 2 ಇಂಟು ರೂಟ್ ಎ ಇಂಟು ರೂಟ್ ಎ ಬಿ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯಿತು, ಏನು ಉಳಿತು? ಪ್ಲಸ್ ಬಿ ಉಳಿತು. ಕ್ಲಿಯರ್? ಪ್ಲಸ್ ಬಿ ಉಳಿತು. ಓಕೆ, ನಿಮಗಿದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ ಅಂತ ತೋರಿಸ್ಕೊಟ್ಟಿದ್ದು ನಾನು. ಕ್ಲಿಯರ್? ಎಸ್. ಓಕೆ, ಸೊ ದೀಸ್ ಆರ್ ದ ಐಡೆಂಟಿಟೀಸ್ ವಿಚ್ ರಿಲೇಟೆಡ್ ಟು ದ ಸ್ಕ್ವೇರ್ ರೂಟ್ಸ್. ಸೊ ಇದು ಸ್ಕ್ವೇರ್ ರೂಟ್ಸ್ಗೆ ರಿಲೇಟೆಡ್ ಆಗಿರೋ ಐಡೆಂಟಿಟೀಸ್. ಕ್ಲಿಯರ್? ನೆಕ್ಸ್ಟ್ let's discuss about surds. A surd is an irrational root of a rational number. ಹಾಗಾದ್ರೆ ಏನು ಸರ್ಡ್ ಅಂದರೆ, ಸರ್ಡ್ ಈಸ್ ನಥಿಂಗ್ ಬಟ್ ಅ ಇರ್ರಾಷನಲ್ ರೂಟ್ ಆಫ್ ಅ ರ್ಯಾಷನಲ್ ನಂಬರ್. ನೋಡಿ, ಒಂದು ರ್ಯಾಷನಲ್ ನಂಬರ್ಗೆ ಇರ್ರಾಷನಲ್ ರೂಟ್ ಇರಿದ್ರೆ ಅದನ್ನು ನಾವು ಸರ್ಡ್ ಅಂತ ಹೇಳ್ತೇವೆ. ಅ ಸರ್ಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ nth ರೂಟ್ ಎ. nth ರೂಟ್ ಎ ಇಲ್ಲಿ ಅಬ್ಸರ್ವ್ ಮಾಡಿ, ಎನ್ ಅನ್ನೋದು ಯಾವ ಪ್ಲೇಸಲ್ಲಿದೆ? ಆರ್ಡರ್ ಪ್ಲೇಸಲ್ಲಿದೆ. ನೋಡಿ, ಈ ಥರ ಒಂದು ರೂಟ್ ಬರೀತೀರಲ್ವಾ ಮಕ್ಕಳ, ಈ ಏನಿದೆ ವಿ ಶೇಪಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನು ಆರ್ಡರ್ ಪ್ಲೇಸ್ ಅಂತ ಹೇಳ್ತೀವಿ. ಎನ್ ಅನ್ನೋದು ಅಲ್ಲಿದೆ. ಸೊ ಒಳಗಡೆ ರೂಟ್ ಒಳಗಡೆ ಇದೆಯಲ್ಲ ಆ ಪ್ಲೇಸನ್ನು ರ್ಯಾಡಿಕ್ಯಾಂಡ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಸೊ ಎನ್ ಇದೆಯಲ್ಲ, ಎನ್ ಪ್ಲೇಸನ್ನು ಆರ್ಡರ್ ಅಂತ ಹೇಳ್ತೀವಿ, ಎ ಪ್ಲೇಸ್ನ ರ್ಯಾಡಿಕ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಎನ್ ಪ್ಲೇಸನ್ನ ಆರ್ಡರ್, ಎ ಪ್ಲೇಸ್ನ ರ್ಯಾಡಿಕ್ಯಾಂಡ್ ಅಂತ ಹೇಳ್ತೀವಿ. ಸೊ ಇದನ್ನು ಯಾವ ರೀತಿ ಓದ್ತೀವಿ ನೋಡಿ, nth ರೂಟ್ ಎ, nth ರೂಟ್ ಎ. ಓಕೆ, ಸೊ ಇದನ್ನು ನಾವು ಹೆಂಗೆ ಓದ್ತೀವಿ? ರೂಟ್ 3 ಅಂತ ಹೇಳ್ತೀವಿ. ಸೊ ಇಲ್ಲಿ ಆರ್ಡರ್ ಪ್ಲೇಸಲ್ಲಿ ಏನೂ ಇಲ್ಲ ಅಂದರೆ ಅರ್ಥ ಏನು? 2 ಇದೆ ಅಂತ ನಾನು ಹೇಳ್ಕೊಟ್ಟಿದ್ದೆ ಇದನ್ನು 8th ಸ್ಟ್ಯಾಂಡರ್ಡಲ್ಲಿ. ಇಲ್ಲಿ ಆರ್ಡರ್ ಪ್ಲೇಸಲ್ಲಿ ಏನೂ ಇಲ್ಲ ಅಂದರೆ 2 ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ರೂಟ್ 5 ಆರ್ಡರ್ ಪ್ಲೇಸಲ್ಲಿ ಏನೂ ಇಲ್ಲ ಅಂದರೆ 2 ಇರುತ್ತೆ. ಇದನ್ನಾದರೆ ರೂಟ್ 4 ಅಂತ ಓದಲ್ಲ, ಇದನ್ನೇನಂತ ಓದ್ತೀವಿ? 3 ಇದೆ, ಹಾಗಾಗಿ ಕ್ಯೂಬ್ ರೂಟ್ 4 ಅಂತ ಓದ್ತೀರ. ಇಲ್ಲಿ ಎನ್ ಇದೆ, ಹಾಗಾಗಿ nth ರೂಟ್ ಎ. ಇನ್ ಕೇಸ್ 4 ಇದ್ದರೆ 4th ರೂಟ್ ಎ, 5 ಇದ್ದರೆ 5th ರೂಟ್ ಎ, 6 ಇದ್ದರೆ 6th ರೂಟ್ ಎ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಸೊ ಆರ್ಡರ್ ಪ್ಲೇಸಲ್ಲಿ ನೋಡಿ ಎನ್ ಇದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಎಕ್ಸಾಂಪಲ್ ಬರುತ್ತೆ ನೋಡಿ. ಎಸ್, ಸೊ ಹಾಗಾದರೆ ಇಲ್ಲಿ ಆರ್ಡರ್ ಪ್ಲೇಸಲ್ಲಿ ಏನಿದೆ ಮಕ್ಕಳ? ಆರ್ಡರ್ ಪ್ಲೇಸಲ್ಲಿ 3 ಇದೆ. ಮೊದಲ ಆರ್ಡರ್ ಪ್ಲೇಸಲ್ಲಿ ಏನಿದೆ? 3 ಇದೆ. ರ್ಯಾಡಿಕ್ಯಾಂಡ್ ಪ್ಲೇಸಲ್ಲಿ 5. ಹಾಗಾದರೆ ಈ 2 ಅನ್ನೋದೇನೋ? 2 ಅನ್ನೋದು ಕೋಎಫಿಷಿಯಂಟ್. ಈ ಕ್ಯೂಬ್ ರೂಟ್ 5ಗೆ ಇದು ಕೋಎಫಿಷಿಯಂಟ್. ಓಕೆ, ದಿಸ್ ಇಸ್ ವಾಟ್? ಕೋಎಫಿಷಿಯಂಟ್.
Clear, children? Okay. So a third is nothing but an irrational root of a rational number. Note, rational root of a rational number is not a surd. ಹಾಗಾದರೆ ರ್ಯಾಷನಲ್ ರೂಟ್ ಆಫ್ ಅ ರ್ಯಾಷನಲ್ ನಂಬರ್ನ ನಾವು ಸರ್ಡ್ ಅಂತ ಹೇಳ್ತೀವ? ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಕ್ವೇರ್ ರೂಟ್ ಆಫ್ 9. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಏನು? 3. ಸೊ ಹಾಗಾಗಿ ಇದನ್ನು ನಾವು ಏನಂತ ಹೇಳಲ್ಲ. ಸೊ ಇದೊಂದು ಪರ್ಫೆಕ್ಟ್ ಸ್ಕ್ವೇರು, ಇದನ್ನು ನಾವು ಸರ್ಡ್ ಅಂತ ಹೇಳಲ್ಲ. ಸೊ ಇರ್ರ್ಯಾಷನಲ್ ರೂಟು ಆಫ್ ರ್ಯಾಷನಲ್ ನಂಬರ್ ಇದ್ದರೆ ಮಾತ್ರ, ಅಂದರೆ ಅದು ನಮಗೆ ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಆಗಿರಬೇಕು, ಆವಾಗ ಮಾತ್ರ ಸರ್ಡ್ ಅಂತ ಹೇಳ್ತೀವಿ. ಸೊ ರ್ಯಾಷನಲ್ ರೂಟ್ ಆಫ್ ಅ ರ್ಯಾಷನಲ್ ನಂಬರ್, ದಟ್ ಮೀನ್ಸ್ ಪರ್ಫೆಕ್ಟ್ ಸ್ಕ್ವೇರ್ನ ನಾವು ಸರ್ಡ್ ಅಂತ ಹೇಳೋದಿಲ್ಲ. ಇರ್ರ್ಯಾಷನಲ್ ರೂಟ್ ಆಫ್ ಅ ಇರ್ರ್ಯಾಷನಲ್ ನಂಬರ್ ಈಸ್ ಆಲ್ಸೋ ನಾಟ್ ಅ ಸರ್ಡ್. ನೆನ್ಪಿಟ್ಕೊಳ್ಳಿ, ರೂಟು ಇರ್ರ್ಯಾಷನಲ್ಲು, ಒಳಗಡೆ ನಂಬರು ರ್ಯಾಷನಲ್ ಆಗಿರಬೇಕು. ಸೊ ರೂಟು ಇರ್ರ್ಯಾಷನಲ್ಲು, ನಂಬರು ಇರ್ರ್ಯಾಷನಲ್ ಆದರೆ ಅದನ್ನು ಕೂಡ ಸರ್ಡ್ ಅಂತ ಹೇಳಲ್ಲ. ನೆನ್ಪಿಟ್ಕೊಳ್ಳಿ, ರ್ಯಾಷನಲ್ ರೂಟ್ ಆಫ್ ಅ ರ್ಯಾಷನಲ್ ನಂಬರ್ ಇಸ್ ನಾಟ್ ಅ ಸರ್ಡ್. ಇರ್ರ್ಯಾಷನಲ್ ರೂಟ್ ಆಫ್ ಅನ್ ಇರ್ರ್ಯಾಷನಲ್ ನಂಬರ್ ಇಸ್ ಆಲ್ಸೋ ನಾಟ್ ಅ ಸರ್ಡ್. ಫಾರ್ ಎಕ್ಸಾಂಪಲ್ ರೂಟ್ ಅನ್ನೋದು ಇರ್ರ್ಯಾಷನಲ್, ಪೈ ಕೂಡ ಇರ್ರ್ಯಾಷನಲ್, ಹಾಗಾಗಿ ಇದೊಂದು ಸರ್ಡ್ ಅಲ್ಲ. ರೂಟ್ ಆಫ್ 3 + √2, ರೂಟ್ ಇರ್ರ್ಯಾಷನಲ್, 3 + √2 ಅನ್ನೋದು ಕೂಡ ಏನು? ಇರ್ರ್ಯಾಷನಲ್. ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ವಿ, ನೆನಪಿದೆಯಾ? ದ ಸಮ್ ಆಫ್ ರ್ಯಾಷನಲ್ ನಂಬರ್ನ ಒಂದು ಇರ್ರ್ಯಾಷನಲ್ ನಂಬರಿಗೆ ಆ್ಯಡ್ ಮಾಡಿದರೆ ರಿಸಲ್ಟ್ ಕೂಡ ಏನು? ಇರ್ರ್ಯಾಷನಲ್ಲೇ, ಹೌದಲ್ವಾ? ಸೊ 3 + √2 ಅನ್ನೋದು ಇರ್ರ್ಯಾಷನಲ್. ಕ್ಲಿಯರ್? ನೆಕ್ಸ್ಟ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಇಂಡೆಕ್ಸ್ ಫಾರ್ಮ್ ಆಫ್ ಅ ಸರ್ಡ್. ಅ ಸರ್ಡ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಇಂಡೆಕ್ಸ್ ಫಾರ್ಮ್. ಸೊ ಒಂದು ಸರ್ಡನ್ನು ನಾವೇನು ಮಾಡ್ಬೋದು? ಇಂಡೆಕ್ಸ್ ಫಾರ್ಮಲ್ಲಿ, ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರಿಬೋದು. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, nth ರೂಟ್ ಇದೆ. ಎನ್ ಅನ್ನೋದು ಯಾವ ಪ್ಲೇಸಲ್ಲಿದೆ ಅಂತ ಹೇಳಿದೆ ಮಕ್ಕಳ? ಆರ್ಡರ್ ಪ್ಲೇಸ್. ಎ ರ್ಯಾಡಿಕ್ಯಾಂಡ್ ಪ್ಲೇಸ್. ಸೊ ಈ nth ರೂಟಿನ ನಾನು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಹೇಗೆ ಬರಿಬೇಕು ನೋಡಿ. ಈ ಒಂದು ರ್ಯಾಡಿಕ್ಯಾಂಡ್ ಪ್ಲೇಸಲ್ಲಿ ಏನಿದೆ ಅದನ್ನು ಹಾಗೆ ಬರ್ಕೋಬೇಕು. ಈ ಆರ್ಡರ್ ಪ್ಲೇಸಲ್ಲಿ ಏನಿದೆಯಲ್ಲ, ದಟ್ ಯು ಹ್ಯಾವ್ ಟು ರೈಟ್ ಇನ್ ದ ಎಕ್ಸ್ಪೋನೆಂಟ್ ಪವರ್ ಪ್ಲೇಸಲ್ಲಿ ಹೇಗೆ ಬರ್ಕೋಬೇಕು? 1 ಡಿವೈಡೆಡ್ ಬೈ ಈ ಆರ್ಡರ್ ಪ್ಲೇಸಲ್ಲಿ ಏನಿದೆ ಅದನ್ನು ಬರ್ಕೋಬೇಕು. ಸೊ a⁴1/n. ಅದು ಹಾಗಾದರೆ ಈಗ ಏನಕ್ಕೆ ಬರ್ಕೋಬೇಕು ನೋಡಿ, ರ್ಯಾಡಿಕ್ಯಾಂಡ್ ಪ್ಲೇಸಲ್ಲಿ ಏನಿದೆ ಹಾಗೆ ಬರ್ಕೊಂಡೆ ನಾನು. ಈ ಏನಿದೆಯಲ್ಲ ಇದನ್ನು ಆರ್ಡರ್ ಪ್ಲೇಸಲ್ಲಿ ಇರೋದನ್ನ 1 ಆರ್ಡರ್ ಪ್ಲೇಸಲ್ಲಿ ಇರೋದನ್ನ ಬರ್ಕೋಬೇಕು, 1/n. ನೆಕ್ಸ್ಟ್ ಅದೇ ರೀತಿ ಎಕ್ಸಾಂಪಲ್ ನೋಡಿ, √5. ಇಲ್ಲೇನೂ ಇಲ್ಲ ಅಂದರೆ ನಾನೇನಂತ ಹೇಳಿದ್ದೀನಿ? ಆರ್ಡರ್ ಪ್ಲೇಸಲ್ಲಿ ಏನಿರುತ್ತೆ? 2 ಇರುತ್ತೆ. ಸೊ ಇದನ್ನು ಹೆಂಗೆ ಬರ್ಕೋತೀರಾ? ಹಂಗಾರೆ 5⁴1/2. ನೆಕ್ಸ್ಟ್ 5√3. ಇಲ್ಲಿ 5 ಅನ್ನೋದು ಕೋಎಫಿಷಿಯಂಟು. ಸೊ ಇದನ್ನು ಹಾಗೆ ಬರ್ಕೋತೀರಾ, ಇದಕ್ಕೂ ಏನೋ ರಿಲೇಷನ್ ಇಲ್ಲ. ಸೊ 5 ಅನ್ನೋದು ಒಂದು ಕೋಎಫಿಷಿಯಂಟ್, 5 ಹಾಗೆ ಬರ್ಕೊಂಡೆ. ಇಂಟು 3, ಈ ಆರ್ಡರ್ ಪ್ಲೇಸಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ? 2 ಇರುತ್ತೆ. ಇದನ್ನು ಇಂಡೆಕ್ಸ್ ಫಾರ್ಮಲ್ಲಿ ಹೇಗೆ ಬರ್ಕೋತೀರಾ? ಸೊ ಅದನ್ನು ಜಸ್ಟ್ 1/2 ಅಂತ ಬರ್ಕೋತೀರಾ ಅಷ್ಟೇ. ಸೊ ಅದನ್ನು ರೆಸಿಪ್ರೋಕೇಟ್ ಆಗಿ ಬರ್ಕೋತೀರಾ, 3⁴1/2. ನೆಕ್ಸ್ಟ್ √4. ಸೊ 4 ಆ್ಯಸ್ ಇಟ್ ಈಸ್ ಬರ್ಕೋತೀರಾ. ಈ 3 ಇದೆಯಲ್ಲ ಅದನ್ನು 1/3 ಅಂತ ಬರ್ಕೋತೀರಾ, 4⁴1/3. ಓಕೆ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಸುಮ್ಮನೆ. √7 ಹೇಗೆ ಬರ್ಕೋತೀರಾ ಮಕ್ಕಳ? ಇದನ್ನು ನೋಡಿ, 7 ಏನಿದೆ ಆ್ಯಸ್ ಇಟ್ ಈಸ್ ಬರ್ಕೊಂಡಿರ್ತೀರಾ. ಈ ಕ್ಯೂಬ್ ಇದೆಯಲ್ಲ ಅದನ್ನು ಹೇಗೆ ಬರ್ಕೋತೀರಾ? 1/3, 7⁴1/3. ನೆಕ್ಸ್ಟ್ 6√8. ಓಕೆ, ಇದನ್ನು ಹೇಗೆ ಬರೀಬೇಕು ಹೇಳಿ? 8⁴1/6. ಕ್ಲಿಯರ್? ಗೊತ್ತಾಯ್ತಲ್ಲ ಹೇಗೆ ಸರ್ಡನ್ನು ಇಂಡೆಕ್ಸ್ ಫಾರ್ಮಲ್ಲಿ ಬರೆಯೋದು ಅಂತ. ಸೊ ಸರ್ಡ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಅನ್ ಇಂಡೆಕ್ಸ್ ಫಾರ್ಮ್. ಸರ್ಡ್ ಈಸ್ ನಥಿಂಗ್ ಬಟ್ ಆ್ಯನ್ ಇರ್ರ್ಯಾಷನಲ್ ರೂಟ್ ಆಫ್ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ರೂಟ್ ಆಫ್ ಅ ರ್ಯಾಷನಲ್ ನಂಬರ್ ಕೂಡ ಸರ್ಡ್ ಅಲ್ಲ, ಇರ್ರ್ಯಾಷನಲ್ ರೂಟ್ ಆಫ್ ಅ ಇರ್ರ್ಯಾಷನಲ್ ನಂಬರ್ ಕೂಡ ಸರ್ಡ್ ಅಲ್ಲ. ಓಕೆ. ನೆಕ್ಸ್ಟ್, ಲೆಟ್ಸ್ ಡಿಸ್ಕಸ್ ಅಬೌಟ್ rationalization of surds. Multiplying a surd by another surd to get a rational number is called rationalization. So multiplying a surd by another surd to get a rational number is called rationalization. ಅಂದರೆ ಒಂದು ಸರ್ಡನ್ನ ಇನ್ನೊಂದು ಸರ್ಡ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ರ್ಯಾಷನಲ್ ನಂಬರ್ ಬರುತ್ತಲ್ಲ, ಅದನ್ನು ನಾವೇನಂತ ಹೇಳ್ತೇವೆ? ರ್ಯಾಷನಲೈಸೇಷನ್ ಅಂತ ಹೇಳ್ತೇವೆ. ಸೊ ಒಂದು ಸರ್ಡನ್ನ ಇನ್ನೊಂದು ಸರ್ಡ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ
ಸೊ ನಮಗೆ ರ್ಯಾಷನಲ್ ನಂಬರ್ ಬರುತ್ತೆ, ಆ್ಯಂಡ್ ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರ್ಯಾಷನಲೈಸೇಷನ್. ಓಕೆ, ವೆನ್ the product of two surds is a rational number, then each surd is called rationalizing factor of other. ನೆನ್ಪಿಟ್ಕೊಳ್ಳಿ, when the product of the two surd is a rational number, ಅಂದರೆ ಎರಡು ಸರ್ಡ್ನ ಮಲ್ಟಿಪ್ಲೈ ಮಾಡಿದಾಗ ರ್ಯಾಷನಲ್ ನಂಬರ್ ಬಂದರೆ ಮಕ್ಕಳ, ಪ್ರತಿಯೊಂದು ಸರ್ಡನ್ನ ನಾವೇನಂತ ಹೇಳ್ತೇವೆ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನ ನಾವು ಸಣ್ಣದಾಗಿ ಏನಂತ ಹೇಳ್ಬೋದು, RF ಅಂತ ಹೇಳ್ಬೋದು. ಸೊ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ಅದರ್. ನಿಮಗೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡಿ. √5 ಅನ್ನೋದೊಂದು ರ್ಯಾಷನಲ್, ಹೌದಲ್ಲೇನ್ರಿ? ಸೊ √5 ಅನ್ನೋದು ಒಂದು ಸರ್ಡ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಇರ್ರ್ಯಾಷನಲ್ ರೂಟ್ ಇದೆ, ರ್ಯಾಷನಲ್ ನಂಬರ್ ಇದೆ, ಹಾಗಾಗಿ √5 ಅನ್ನೋದೇನಪ್ಪ, ಇದೊಂದು ಸರ್ಡ್. ಈ √5ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೊಂದು ರ್ಯಾಷನಲ್ ನಂಬರ್ ಬರುತ್ತೆ? ಅಫ್ಕೋರ್ಸ್ √5ನ ಮಲ್ಟಿಪ್ಲೈ ಮಾಡಬೇಕು. ಸೊ √5 ಇಂಟು √5, √5ನ √5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 5. ಸೊ ಹಾಗಾದರೆ √5ಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು? √5. ಅದನ್ನೇ ಇಲ್ಲಿ ಹೇಳಿರೋದು. ವೆನ್ ದ ಪ್ರಾಡಕ್ಟ್ ಆಫ್ ಟೂ ಸರ್ಡ್ಸ್ ಈಸ್ ಅ ರ್ಯಾಷನಲ್ ನಂಬರ್, ದೆನ್ ಈಚ್ ಸರ್ಡ್ ಈಸ್ ಕಾಲ್ಡ್ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಅದರ್. Okay, so here √5 into √5 is equals to 5, which belongs to Q. Q means rational. So √5 is a rationalizing factor of √5. So √5 is the rationalizing factor of the √5. Okay, yes. Now let's solve the exercise 1.5. Classify the following numbers as rational or irrational. ಹಾಗಾದರೆ ಇಲ್ಲಿ 1.5 ಎಕ್ಸಸೈಸಲ್ಲಿ ಫಸ್ಟ್ ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ, ಇಲ್ಲಿ ಒಂದಷ್ಟು ನಮಗೆ ಏನು ಕೊಟ್ಟಿದ್ದಾರೆ, ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ಕೊಟ್ಟಿದ್ದಾರೆ. ಅದನ್ನು ಸಪ್ರೇಟ್ ಮಾಡಬೇಕು, ಕ್ಲಾಸಿಫೈ ಮಾಡಬೇಕು. ಸೊ ರ್ಯಾಷನಲ್ ಯಾವುದು, ಇರ್ರ್ಯಾಷನಲ್ ಯಾವುದು ಅಂತ ಬರೀಬೇಕು. ಫಸ್ಟ್ ಒನ್ 2 - √5. ಸೊ ಇಯರ್ 2 - √5 ಅನ್ನೋದು ರ್ಯಾಷನಲ್ಲ, ಇರ್ರ್ಯಾಷನಲ್ಲ? ಎಸ್, ಇಟ್ ಈಸ್ ಇರ್ರ್ಯಾಷನಲ್. ನಾ ಹೇಳಿದ್ದೀನಿ, ಒಂದು 2 ಅನ್ನೋದು ರ್ಯಾಷನಲ್, √5 ಇರ್ರ್ಯಾಷನಲ್. ಸೊ ಇದನ್ನೇನು ಮಾಡ್ತಿದ್ದೀವಿ, ಕಳಿತಾ ಇದ್ದೀವಿ. ರ್ಯಾಷನಲ್ ಮೈನಸ್ ಇರ್ರ್ಯಾಷನಲ್ ಕಳಿತಾ ಇದ್ದೀವಿ. ದ ಡಿಫ್ರೆನ್ಸ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಈಸ್ ಆಲ್ವೇಸ್ ವಾಟ್? ಇರ್ರ್ಯಾಷನಲ್. ಸಮ್ ಫ್ಯಾಕ್ಟ್ಸ್ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ, ನೆನ್ಪಿಟ್ಕೊಳ್ಳಿ. ನೀವು ನೋಟ್ಸನ್ನು ಓಪನ್ ಮಾಡಿ ನೋಡಿ. ಸಮ್ ಫ್ಯಾಕ್ಟ್ಸ್ ಅಂತ ನಾನು ಹೇಳ್ಕೊಟ್ಟಿದ್ದೆ. ಸೊ ದ ಡಿಫ್ರೆನ್ಸ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಈಸ್ ಆಲ್ವೇಸ್ ಇರ್ರ್ಯಾಷನಲ್. ಹಾಗಾಗಿ 2 - √5 ಈಸ್ ಇರ್ರ್ಯಾಷನಲ್. ನೆಕ್ಸ್ಟ್ 3 + √23 - √23. 3 + √23 ಮೈನಸ್ √23. ಸೊ ಇಲ್ಲಿ ರೂಟ್ ಕಂಪ್ಲೀಟಾಗಿ ಬರೀರಿ ಮಕ್ಕಳ, ಇಲ್ಲಿ ರೂಟ್ ಎರಡಕ್ಕೂ ಬರಬೇಕು. ಓಕೆ, ಸೊ ಇಲ್ಲೇನಾಗುತ್ತೆ ನೋಡಿ, 3 + √23 - √23 + √23 - √23 ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು 3. 3 ಅನ್ನೋದು ರ್ಯಾಷನಲ್ಲ, ಇರ್ರ್ಯಾಷನಲ್ಲ? ಇದು ರ್ಯಾಷನಲ್. ನೆಕ್ಸ್ಟ್ 2√7/7 ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. 2√7/7 ಸೊ √7 ಕ್ಯಾನ್ಸಲ್ ಆಯಿತು, ಉಳಿದಿದ್ದು 2/7. 2/7 ಅನ್ನೋದು ನಿಮಗೆ ನೀಟಾಗಿ ನೋಡಿದ್ರೆ ಗೊತ್ತಾಗ್ತದೆ ರ್ಯಾಷನಲ್, ಯಾಕೆಂದರೆ ಇದು ಫ್ರಾಕ್ಷನ್ ಫಾರ್ಮಲ್ಲಿದೆ. ಅವಾಗ ನಿಮಗೆ ಅನಿಸ್ಬೋದು 3 ಅನ್ನೋದು ರ್ಯಾಷನಲ್ ಅಲ್ವಾ ಹಾಗಾದರೆ ಅಂತ, ಫ್ರಾಕ್ಷನ್ ಫಾರ್ಮಲ್ಲಿ ಇಲ್ವಲ್ಲ ಅಂತ. ಸೊ ಇಲ್ಲಿ ನೋಡಿ, ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಅರ್ಥ ಏನು, 1 ಇದೆ ಅಂತ. ಸೊ 3/1 ಈಗ ರ್ಯಾಷನಲ್ ಫ್ರಾಕ್ಷನ್ ಫಾರ್ಮಲ್ಲಿ ಇದೆ ಅಲ್ವಾ. ಸೊ 3/1 ಅನ್ನೋದು ರ್ಯಾಷನಲ್, 2/7 ಅನ್ನೋದು ರ್ಯಾಷನಲ್. ನೆಕ್ಸ್ಟ್ 1/√2 ನೋಡಿ. 1/√2 ರೂಟ್ ನಿಮ್ಗೆ ಅನಿಸ್ಬೋದು ಇದು ಫ್ರಾಕ್ಷನ್ ಫಾರ್ಮಲ್ಲೇ ಇದೆಯಲ್ಲ ಅಂತ, ಆದರೆ ಇಲ್ಲಿ ನಮಗೆ ರೂಟ್ ಇದೆ, √2 ಇದೆ. ಸೊ 1/√2. ಸೊ ದ ಕೋಶಂಟ್, ಒಂದು ರ್ಯಾಷನಲ್ ನಂಬರ್ನ ಒಂದು ಇರ್ರ್ಯಾಷನಲ್ ನಂಬರ್ನ ಡಿವೈಡ್ ಮಾಡಿದ್ರೆ ಬರೋ ಕೋಶಂಟ್ ಕೂಡ ಏನು ನಮಗೆ ಅಂತ ಹೇಳಿದ್ದೆ ನಾನು, ಇರ್ರ್ಯಾಷನಲ್ ಅಂತ ಹೇಳಿದ್ದೆ. ನೋಡಿ, ಒಂದು ರ್ಯಾಷನಲ್ನ ಒಂದು ಇರ್ರ್ಯಾಷನಲ್ ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರು ಇರ್ರ್ಯಾಷನಲ್, ಒಂದು ರ್ಯಾಷನಲ್ನ ಒಂದು ಇರ್ರ್ಯಾಷನಲ್ ಜೊತೆ ಆ್ಯಡ್ ಮಾಡಿದ್ರು ಅದು ಇರ್ರ್ಯಾಷನಲ್ಲೇ ಆಗುತ್ತೆ. ಒಂದು ರ್ಯಾಷನಲ್ ನಂಬರ್ನ ಒಂದು ಇರ್ರ್ಯಾಷನಲ್ ನಂಬರ್ ಜೊತೆ ಡಿವೈಡ್ ಮಾಡಿದ್ರು ಅದು ಇರ್ರ್ಯಾಷನಲ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ 2π ಅನ್ನೋದು ಇರ್ರ್ಯಾಷನಲ್. ಸೊ 2 × π, ಸೊ ರ್ಯಾಷನಲ್ ಇಂಟು ಇರ್ರ್ಯಾಷನಲ್ ಏನಾಗುತ್ತೆ ಮಕ್ಕಳ, ಇರ್ರ್ಯಾಷನಲ್ಲೇ ಆಗುತ್ತೆ. ನೋಡಿ, ವೆರಿ ಸಿಂಪಲ್. ಇದರಿಂದ ನಾವು ಏನು ತಿಳ್ಕೊಬೋದು ಅಂದರೆ, ಒಂದು ರ್ಯಾಷನಲ್ಲೇ ಇರ್ರ್ಯಾಷನಲ್ ಜೊತೆ ಕೂಡಿಸಿದ್ರು ಅದು ಇರ್ರ್ಯಾಷನಲ್ಲೇ ಆಗುತ್ತೆ. ಒಂದು ರ್ಯಾಷನಲ್ ನಂಬರ್ನ ಇರ್ರ್ಯಾಷನಲ್ ನಂಬರ್ ಜೊತೆ ಕಳೆದ್ರೂ ಇರ್ರ್ಯಾಷನಲ್ಲೇ ಆಗುತ್ತೆ. ಒಂದು ರ್ಯಾಷನಲ್ ನಂಬರ್ನ ಇರ್ರ್ಯಾಷನಲ್ ನಂಬರ್ ಜೊತೆ ಡಿವೈಡ್ ಮಾಡಿದ್ರು ಇರ್ರ್ಯಾಷನಲ್ಲೇ ಬರುತ್ತೆ. ಒಂದು ರ್ಯಾಷನಲ್ ನಂಬರ್ನ ಇರ್ರ್ಯಾಷನಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರು ಏನು ಬರುತ್ತೆ, ಇರ್ರ್ಯಾಷನಲ್ಲೇ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಲೆಟ್ಸ್ ಸಾಲ್ವ್ ದ ಸೆಕೆಂಡ್
ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಈಗ ನಾವು ಐಡೆಂಟಿಟೀಸ್ನ ಸಾಲ್ವ್ ಮಾಡಿದ್ವಲ್ಲ ಮಕ್ಕಳು, ಅದ್ರ ಮೇಲಿದೆ. ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಟಿ. ಸೊ ನೆನಪಿದೆ ಅಲ್ವಾ, ಆ ಒಂದು ಐಡೆಂಟಿಟಿ ಮೇಲೆ ಬೇಸಾಗಿದೆ. ಸೊ ಇದನ್ನು ಯಾವ ರೀತಿ ಮಾಡೋದು ನೋಡಿ, ಫಸ್ಟ್ ಟರ್ಮ್ ಸೇಮ್ ಇಲ್ಲ, ಸೆಕೆಂಡ್ ಟರ್ಮ್ ಸೇಮ್ ಇಲ್ಲ, ಹಾಗಾಗಿ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇಲ್ಲ. ಸೊ ಈಗೇನು ಮಾಡಬೇಕು, ಈ 3 ಏನಿದೆಯಲ್ಲ, ಈ 3ನ 2 ಪ್ಲಸ್ ರೂಟ್ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ, 3 ಆಫ್ 2 ಪ್ಲಸ್ ರೂಟ್ 2. ನೆಕ್ಸ್ಟ್ ಈ ರೂಟ್ 3 ಇದೆಯಲ್ಲ, ಅದನ್ನು ಕೂಡ 2 ಪ್ಲಸ್ ರೂಟ್ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 3 ಆಫ್ 2 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 3 ಆಫ್ 2 ಪ್ಲಸ್ ರೂಟ್ 2. ಸೊ 3 ಆಫ್ 2 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 3 ಆಫ್ 2 ಪ್ಲಸ್ ರೂಟ್ 2. ನಾವು ಮಲ್ಟಿಪ್ಲೈ. ಸೊ 3 2s are 6 ಪ್ಲಸ್ 3 ಇಂಟು ರೂಟ್ 2 3 ರೂಟ್ 2. ಓಕೆ, 3 ಇಂಟು ರೂಟ್ 2 3 ರೂಟ್ 2 ಪ್ಲಸ್ ರೂಟ್ 3 ಇಂಟು 2 2 ರೂಟ್ 3. 2ನ ಫಸ್ಟ್ ಬರ್ಕೊಂಡಿದ್ದೀನಿ ಅಷ್ಟೇ, ರೂಟ್ 3 2 ಅಂತಲೂ ಬರಿಬೋದು. ಸೊ 2 ಇಂಟು ರೂಟ್ 3 2 ರೂಟ್ 3 ಪ್ಲಸ್ ರೂಟ್ 3 ಇಂಟು ರೂಟ್ 2 ರೂಟ್ 6. ನೋಡಿ, ಸೊ ಎರಡಕ್ಕೂ ರೂಟ್ ಇದ್ದಾಗ ಮಾತ್ರ ನೀವು ಈ ಥರ ಮಲ್ಟಿಪ್ಲೈ ಮಾಡ್ಬೋದು. ಯಾವುದನ್ನ, ರ್ಯಾಡಿಕ್ಯಾಂಡ್ನ ಯಾವಾಗ ಮಲ್ಟಿಪ್ಲೈ ಮಾಡ್ಬೋದು ಅಂದರೆ ಆರ್ಡರ್ ಸೇಮ್ ಇರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ರೂಟ್ 3 ಇಂಟು ರೂಟ್ 2 ನಾನು ಯಾಕೆ ರೂಟ್ 6 ಅಂತ ಬರೆದೆ ಅಂದರೆ, ಸೊ ಇಲ್ಲಿ ಆರ್ಡರ್ ಪ್ಲೇಸಲ್ಲಿ ಸೇಮ್ ಇದೆ. ನೋಡಿ, ಇಲ್ಲಿ ಏನೂ ಇಲ್ಲ ಅಂದರೆ 2 ಇದೆ ಅಂತ ಅರ್ಥ, ಇಲ್ಲೂ ಏನಿಲ್ಲ ಅಂದರೆ 2 ಇದೆ ಅಂತ ಅರ್ಥ. ಸೊ ಆರ್ಡರ್ ಸೇಮ್ ಇದ್ದರೆ ರ್ಯಾಡಿಕ್ಯಾಂಡ್ನ ನಾವು ಮಲ್ಟಿಪ್ಲೈ ಮಾಡ್ಬೋದು. ಸೊ 3 ಇಂಟು 2 6. ಸೊ ರೂಟ್ 3 ಇಂಟು ರೂಟ್ 2 ರೂಟ್ 6. ಸೊ ಹಾಗಾದರೆ ಆನ್ಸರ್ ಏನು, 6 ಪ್ಲಸ್ 3 ರೂಟ್ 2 ಪ್ಲಸ್ 2 ರೂಟ್ 3 ಪ್ಲಸ್ ರೂಟ್ 6. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಒನ್, 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3. ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಒಂದು ಕಡೆ ಪ್ಲಸ್ ಇದೆ, ಒಂದು ಕಡೆ ಮೈನಸ್ ಇದೆ. ಫಸ್ಟ್ ಟರ್ಮ್ ಸೇಮ್, ಸೆಕೆಂಡ್ ಟರ್ಮ್ ಸೇಮ್. ಇದು ಯಾವ ಫಾರ್ಮಲ್ಲಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದಟ್ಸ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಒಂದಕ್ಕೆ ರೂಟ್ ಇದೆ, ಒಂದಕ್ಕೆ ರೂಟ್ ಇದೆ, ಒಂದಕ್ಕೆ ರೂಟ್ ಇಲ್ಲ. 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3 ಅಂದರೆ ಏನು? ಸೊ ಎ ಪ್ಲಸ್ಸಲ್ಲಿ ಏನಿದೆ 3 ಸ್ಕ್ವೇರ್ ಮೈನಸ್ ಬಿ ಪ್ಲಸ್ಸಲ್ಲಿ ಏನಿದೆ ಮಕ್ಕಳ, ರೂಟ್ 3 ಸ್ಕ್ವೇರ್. ಸೊ ನೋಡಿ, ಸೊ ಬಿ ಪ್ಲಸ್ಸಲ್ಲಿ ರೂಟ್ 3 ಇದೆ, ರೂಟ್ 3 ಸ್ಕ್ವೇರ್. ಎ ಪ್ಲಸ್ಸಲ್ಲಿ 3 ಮಾತ್ರ ಇದ್ದರೆ 3 ಸ್ಕ್ವೇರ್ ಅಂದರೆ 9 ಮೈನಸ್ ರೂಟ್ 3 ಸ್ಕ್ವೇರ್. ಸೊ ಸ್ಕ್ವೇರು ರೂಟು ಕ್ಯಾನ್ಸಲು, 3 ಉಳಿಯುತ್ತೆ. 9ಅಲ್ಲಿ 3 ಹೋದರೆ 6. 9ಅಲ್ಲಿ 3 ಹೋದರೆ ಏನು ಬರುತ್ತೆ ಮಕ್ಕಳ, 6 ಬರುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಒನ್, ರೂಟ್ 5 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್. ಇದು ಯಾವ ಫಾರ್ಮಲ್ಲಿದೆ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಇಲ್ಲೇ ಬರೆದಿದ್ದೀನಿ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ರೂಟ್ 5 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಎ ಪ್ಲಸ್ಸಲ್ಲಿ ಏನಿದೆ ನೋಡಿ, ರೂಟ್ 5. ಎ ಪ್ಲಸ್ಸಲ್ಲಿ ಏನಿದೆ, ರೂಟ್ 5 ಇದೆ. ಓಕೆ, ರೂಟ್ 5 ಸ್ಕ್ವೇರ್, ಎ ಪ್ಲಸ್ಸಲ್ಲಿ ರೂಟ್ 5 ಇದೆ, ರೂಟ್ 5 ಸ್ಕ್ವೇರ್ ಪ್ಲಸ್ 2ab. 2a ಮೀನ್ಸ್ ರೂಟ್ 5, ಬಿ ಅಂದರೆ ರೂಟ್ 2 ಪ್ಲಸ್ ಬಿ ಸ್ಕ್ವೇರ್. ಬಿ ಪ್ಲಸ್ಸಲ್ಲಿ ಏನಿದೆ, ರೂಟ್ 2 ಇದೆ, ರೂಟ್ 2 ಸ್ಕ್ವೇರ್. ನೀವು ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ. ಸೊ ಎ ಪ್ಲಸ್ಸಲ್ಲಿ ಏನಿದೆ, ಎ ಪ್ಲೇಸಲ್ಲಿ ರೂಟ್ 5 ಇದೆ, ಹೌದಾ? ಬಿ ಪ್ಲೇಸಲ್ಲಿ ಏನಿದೆ ಮಕ್ಕಳ, ರೂಟ್ 2 ಇದೆ. ಬಿ ಪ್ಲೇಸಲ್ಲಿ ರೂಟ್ 2 ಇದೆ. ಸೊ ಎ ಸ್ಕ್ವೇರ್ ಮೀನ್ಸ್ ರೂಟ್ 5 ಸ್ಕ್ವೇರ್ ಪ್ಲಸ್ 2ab, 2 ಇಂಟು ರೂಟ್ 5 ಇಂಟು ರೂಟ್ 2 ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ರೂಟ್ 2 ಸ್ಕ್ವೇರ್. ಸ್ಕ್ವೇರು ರೂಟ್ಸ್ ಕ್ಯಾನ್ಸಲ್ ಆಗುತ್ತೆ. ಹೇಗೆ ಕ್ಯಾನ್ಸಲ್ ಆಗುತ್ತೆ ನೋಡಿ, ಇಲ್ಲೂ ಬೇಕಾದ್ರೆ ಇನ್ನೊಂದು ಸರಿ ತೋರಿಸ್ತೀನಿ. ಸ್ಕ್ವೇರ್ ರೂಟ್ ಹೆಂಗೆ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ರೂಟ್ 5ನ ನಾವು ರೂಟ್ 5 ಇದನ್ನು ಇಂಡೆಕ್ಸ್ ಫಾರ್ಮಲ್ಲಿ ಹೆಂಗೆ ಬರ್ಕೋತೀವಿ ನೋಡಿ, 5 ರ್ಯಾಡಿಕ್ಯಾಂಡ್ ಪ್ಲೇಸಲ್ಲಿಂದ ಹಾಗೆ ಬರ್ಕೋತೀವಾ. ಇಲ್ಲಿ ಏನೂ ಇಲ್ಲ ಅಂದರೆ ಆರ್ಡರ್ ಪ್ಲೇಸಲ್ಲಿ 2 ಇದೆ, ಅದನ್ನು ಹೆಂಗೆ ಬರ್ಕೋತೀವಿ 1/2. ಸೊ ಇದ್ರ ಮೇಲೆ ಏನಿತ್ತು, ಒಂದು ಹೋಲ್ ಸ್ಕ್ವೇರ್ ಇತ್ತು, ಹೌದಲ್ವಾ? ಸೊ ಈಗೇನಾಯಿತು, 2 ಕ್ಯಾನ್ಸಲ್ ಆಯಿತು. ಸೊ ಬರೀ 5 ಉಳಿತು. ಗೊತ್ತಾಯ್ತಾ ಹೇಗೆ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರು ರೂಟು ಇದ್ದರೆ ಅಂತ? ಕ್ಲಿಯರ್? ಎಸ್. ಸೊ root 5 square means 5 plus 2 root 5 into root 2 root 10. So because order same ಇದೆ, radicand ನ multiply ಮಾಡ್ಬೋದು. 5 2s are 10 plus root 2 square. root 2 square ಅಂದರೆ ಏನ್ರಿ, 2. root 2 square ಅಂದರೆ that is 2. ಸೊ ಇಲ್ಲಿ ಬಿ ಪ್ಲೇಸಲ್ಲಿ ಏನಿದೆ, ರೂಟ್ 2 ಇದೆ. ಓಕೆ, ಸೊ 5 plus 2 7. ನೋಡಿ 5 plus 2 plus 2 ಅಂತ ಆ್ಯಡ್ ಮಾಡ್ತಾರೆ. 2 ರೂಟ್ 2 ಅನ್ನೋದು ಅನ್ಲೈಕ್ ಟರ್ಮು.
ಸೊ ಇಲ್ಲಿ 5 ಮತ್ತು 2ನ ಮಾತ್ರ ಆ್ಯಡ್ ಮಾಡ್ಬೋದು. 2 ರೂಟ್ 7 ಜೊತೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಅದು ಅನ್ಲೈಕ್ ಟರ್ಮ್. ಓಕೆ, ಸೊ 2 ಜೊತೆ ರೂಟ್ 10 ಅನ್ನೋದು ಮಲ್ಟಿಪ್ಲೈ ಆಗಿದೆ. 2 ರೂಟ್ 10 ಅನ್ನೋದು ಒಂದು ಟರ್ಮ್. ಓಕೆ, ಸೊ 7 ಪ್ಲಸ್ 2 ರೂಟ್ 10 ಇಸ್ ದ ಆನ್ಸರ್. Clear children? Next, root 5 minus root 2 into root 5 plus root 2. So root 5 minus root 2 into root 5 plus root 2, a minus b into a plus b ಫಾರ್ಮಲ್ಲಿ ಇದೆ. ಸೊ ದಟ್ಸ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಪ್ಲಸ್ ಅಲ್ಲಿ ಏನಿದೆ ನೋಡಿ, a ಪ್ಲಸ್ ಅಲ್ಲಿ ರೂಟ್ 5 ಇದೆ. ಸೊ ರೂಟ್ 5 ಹೋಲ್ ಸ್ಕ್ವೇರ್ ಮೈನಸ್ b ಪ್ಲಸ್ ಅಲ್ಲಿ ಏನಿದೆ, ರೂಟ್ 2 ಇದೆ, ರೂಟ್ 2 ಹೋಲ್ ಸ್ಕ್ವೇರ್. ಓಕೆ, ಸೊ ಹಿಯರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಉಳಿಯೋದೇನು 5. ಇಲ್ಲೂ ಸ್ಕ್ವೇರು ರೂಟು ಕ್ಯಾನ್ಸಲ್, ಉಳಿಯೋದೇನು 2. ಸೊ 5ಅಲ್ಲಿ 2 ಹೋದರೆ ಏನು ಬರುತ್ತೆ, 3 ಬರುತ್ತೆ. ಸೊ 5 minus 2, 3 is the answer. Clear? Okay, all these problems are based on what? Identities. Okay, identities of real numbers. So that's all for today's class, children. The remaining topics of this lesson I am going to continue in the next class. So till that, work out these problems and write neatly in your classwork. Okay, so meet you in the next class. Till then, take care. Bye bye, children.